ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲುಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ. ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ದೇವಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಅಡುಗೆ ಆರೋಗ್ಯ ಕಾರ್ಯಕ್ರಮದಲ್ಲಿ ನಾನು ಬೆಟ್ಟದ ನಲ್ಲಿಕಾಯಿ, ಆಮ್ಲ ಅಂತ ಏನು ಹೇಳ್ತೀವಿ, ಆ ಬೆಟ್ಟದ ನಲ್ಲಿಕಾಯಿಯನ್ನ ಬಳಸ್ಬಿಟ್ಟು ಚಟ್ನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸಾಮಾನ್ಯವಾಗಿ ಬೆಟ್ಟದ ನಲ್ಲಿಕಾಯಿಂದ ಚಟ್ನಿ, ಗೊಜ್ಜು, ತಂಬುಳಿ ಎಲ್ಲ ಮಾಡ್ತಾನೆ ಇರ್ತೀವಿ. ಇದು ಸ್ವಲ್ಪ ವಿಭಿನ್ನವಾಗಿ ಮಾಡುವಂತಹದ್ದು. ಮನೆಯಲ್ಲಿ ಮಾಡಿ ನೋಡಿ ಹೇಗಿದೆ ಅನ್ನೋದನ್ನ ತಿಳಿಸಿ. ತುಂಬಾ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಹೆಚ್ಚು ರುಚಿಯನ್ನ ಕೊಡುವಂತಹ ಬೆಟ್ಟದ ನಲ್ಲಿಕಾಯಿ ಚಟ್ನಿ ಇದು. ಬೆಟ್ಟದ ನಲ್ಲಿಕಾಯಿ ಆರೋಗ್ಯಕ್ಕೆ ತುಂಬಾನೇ ಮುಖ್ಯ. ಈಗ ಏನು ಚಳಿಗಾಲ ಇದೆ, ನವೆಂಬರ್ ಇಂದ ಫೆಬ್ರವರಿ, ಮಾರ್ಚ್ ವರೆಗೂ ಈ ಕಾಲದಲ್ಲಿ ಹೆಚ್ಚಾಗಿ ಸಿಗುತ್ತೆ ಬೆಟ್ಟದ ನಲ್ಲಿಕಾಯಿ. ಅದನ್ನ ಬಳಸ್ಕೊಂಡು ನಾವು ಈ ಚಟ್ನಿಯನ್ನ ಮಾಡಬಹುದು. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು, ರುಚಿನೂ ಸಹ ಅಷ್ಟೇ ಇರುತ್ತೆ. ಈ ಬೆಟ್ಟದ ನಲ್ಲಿಕಾಯಲ್ಲಿ ವಿಟಮಿನ್ ಸಿ ಹೆಚ್ಚಾಗಿದ್ದು ಚರ್ಮದ ತೇವಾಂಶವನ್ನ ಕಾಪಾಡುತ್ತೆ. ಅದರ ಜೊತೆಗೆ ಈ ಚರ್ಮ ಏನ್ ಸುಕ್ಕುಗಟ್ಟುತ್ತೆ ಅಂತ ಹೇಳ್ತೀವಿ, ಆ ಚರ್ಮ ಸುಕ್ಕುಗಟ್ಟುವುದನ್ನ ಕೂಡ ಇದು ತಡೆಗಟ್ಟುತ್ತೆ. ಮತ್ತೆ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ. ನಮ್ಮ ದೇಹದಲ್ಲಿ ಹಸಿವನ್ನ ಹೆಚ್ಚಿಸಿ ದೇಹದಲ್ಲಿ ಅಸಿಡಿಟಿಯನ್ನ ಕಡಿಮೆ ಮಾಡುತ್ತೆ. ಇದನ್ನ ತಲೆಗೆ ಹಚ್ಚೋದ್ರಿಂದ ಕೂದಲು ಉದುರುವಿಕೆ, ಬಿಳಿ ಕೂದಲು ಮತ್ತೆ ತಲೆ ಹೊಟ್ಟನ್ನ ತಡೆಗಟ್ಟುತ್ತೆ. ಮತ್ತೆ ನಮ್ಮ ದೇಹದ ಚಯಾಪಚಯವನ್ನ ಹೆಚ್ಚಿಸುವ ಮೂಲಕ ತೂಕ ಇಳಿಸಿಕೊಳ್ಳಿಕ್ಕೆ ಕೂಡ ಸಹಾಯ ಮಾಡುತ್ತೆ. ನಾವು ಡಯಟ್ ಫುಡ್ ಅಂತ ಏನೇನ್ ತಗೊಂತೀವಿ ಅದರ ಜೊತೆಗೆ ಈ ಬೆಟ್ಟದ ನಲ್ಲಿಕಾಯಿಯನ್ನು ಕೂಡ ನಾವು ಸೇರಿಸಿಕೊಳ್ಳಬಹುದು. ಇಂತಹ ಬೆಟ್ಟದ ನಲ್ಲಿಕಾಯಿಯನ್ನ ಬಳಸಿ ಚಟ್ನಿ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಬೇಕಾಗಿರುವಂತಹ ಸಾಮಗ್ರಿಗಳು: ದಪ್ಪ ಇತ್ತು ಅಂತಂದ್ರೆ 7-8 ಬೆಟ್ಟದ ನಲ್ಲಿಕಾಯಿ, ಇಲ್ಲ ಅಂತಂದ್ರೆ ಒಂದು 13-14 ಬೆಟ್ಟದ ನಲ್ಲಿಕಾಯಿ. ಸಣ್ಣ ಸಣ್ಣವಿತ್ತು ಅಂದ್ರೆ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. 7-8 ಬೆಟ್ಟದ ನಲ್ಲಿಕಾಯಿ ತಗೊಂಡ್ರೆ 5-6 ಹಸಿಮೆಣಸಿನಕಾಯಿ, ಅದಕ್ಕೆ ತಕ್ಕಂಗೆ ಹೇಳ್ತಾ ಇದ್ದೀನಿ ನಾನು. ಒಂದು 9-10 ಬೆಳ್ಳುಳ್ಳಿ ಎಸಳು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಚಮಚ ಮೆಂತ್ಯ, ಅರ್ಧ ಚಮಚ ಜೀರಿಗೆ, ಅರ್ಧ ಚಮಚ ಸಾಸಿವೆ. ಮತ್ತೆ ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಇಂಗು. ಸಾಸಿವೆ ಹುರಿಲಿಕ್ಕೆ ಬೇರೆ, ಒಗ್ಗರಣೆಗೆ ಬೇರೆ. ಮೊದಲಿಗೆ ಒಂದು ಬಾಣ್ಲೆಯನ್ನ ಇಟ್ಬಿಟ್ಟು ಅದಕ್ಕೆ ಒಂದು ದೊಡ್ಡ ಬಟ್ಟಲನಷ್ಟು ಉಪ್ಪನ್ನ ಹಾಕಿ, ಕಲ್ಲುಪ್ಪಾರ ಹಾಕ್ಬೋದು, ಪುಡಿ ಉಪ್ಪಾರ ಹಾಕ್ಬೋದು. ಉಪ್ಪನ್ನ ಹಾಕ್ಬಿಟ್ಟು ತೊಳೆದು ನೀರಿನಂಶ ಹೋಗೋ ರೀತಿ ಒರೆಸಿಟ್ಕೊಂಡಿರುವಂತಹ ಬೆಟ್ಟದ ನಲ್ಲಿಕಾಯಿ ಮತ್ತೆ ಹಸಿಮೆಣಸಿನಕಾಯಿ ತೊಟ್ಟು ತೆಗೆದ್ಬಿಟ್ಟು ಉದ್ದುದ್ದಾನೆ ಇರಲಿ ಹಸಿಮೆಣಸಿನಕಾಯಿ, ಆ ಉಪ್ಪಿನ ಜೊತೆಗೆ ಹಾಕ್ಬಿಟ್ಟು ಚೆನ್ನಾಗಿ ಹುರಿರಿ. ಲೋ ಮೀಡಿಯಂ ಫ್ಲೇಮ್, ತೀರಾ ಸಣ್ಣದು ಬೇಡ, ತೀರಾ ಮೀಡಿಯಂ ಫ್ಲೇಮು ಬೇಡ. ಯಾಕೆ ನಾವು ಉಪ್ಪಲ್ಲಿ ಇದ್ ಮಾಡ್ಕೊಂತಾ ಇದೀವಿ ಅಂತಂದ್ರೆ, ಬೇಯಿಸುವಾಗ್ಲೇನೆ ಹಸಿಮೆಣಸಿನಕಾಯಿ ಮತ್ತೆ ನಲ್ಲಿಕಾಯಿ ಉಪ್ಪಿನ ಅಂಶವನ್ನ ಕ್ಲೀನ್ ಆಗಿ ಹೀರ್ಕೊಂಡ್ಬಿಡುತ್ತೆ. ರುಚಿ ಬೇರೆ ಕೊಡುತ್ತೆ. ಮೆಣಸಿನಕಾಯಿ ಬಣ್ಣನೂ ಬದಲಾಗುತ್ತೆ, ನಲ್ಲಿಕಾಯಿ ಕೂಡ ಶ್ರಿಂಕ್ ಆದಂಗಾಗುತ್ತೆ. ನಮಗೆ ಗೊತ್ತಾಗುತ್ತೆ. ಶ್ರಿಂಕ್ ಅಂದ್ರೆ ದಪ್ಪ ಇರೋದು, ಅದು ಸ್ವಲ್ಪ ಸಣ್ಣ ಆಗುತ್ತೆ, ಕಲರ್ ಬದಲಾವಣೆ ಆಗುತ್ತೆ. ಅದನ್ನ ತೆಗೀರಿ. ಆ ಉಪ್ಪನ್ನ ನಾವು ಬೇರೆ ಅಡುಗೆಗೆ ಬಳಸ್ಕೋಬಹುದು. ಈಗ ಆ ನಲ್ಲಿಕಾಯನ್ನ ಜಜ್ಜಿಬಿಟ್ಟು ಬೀಜನ ತೆಕ್ಕೊಳ್ಳಿ, ಒಂದ್ ಕಡೆ ಇಟ್ಕೊಳ್ಳಿ. ಅದನ್ನ ಇನ್ನೊಂದು ಬಾಣ್ಲೆಗೆ ಮೆಂತೆ, ಜೀರಿಗೆ, ಸಾಸಿವೆಯನ್ನ ಹಾಕಿ ಗಮ್ಮಂತ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿದ್ಬಿಟ್ಟು ಅದನ್ನ ನುಣ್ಣಗ್ ಪುಡಿ ಮಾಡಿ ಇಟ್ಕೊಳ್ಳಿ. ಈಗ ಬೀಜ ತೆಗ್ದಿರುವಂತಹ ನಲ್ಲಿಕಾಯನ್ನ, ಬೆಂದಂತಹ ಹಸಿ ಮೆಣಸಿನಕಾಯನ್ನ ನಾವು ಕುಟಾಣಿಯಲ್ಲೇ ಜಜ್ಕೊಂತೀವಿ ಅಂದ್ರೂ ಒಂದು 5-6 ಸಲ ಜಜ್ಜೋ ಹೊತ್ತಿಗೆ ಅದ್ ನುಣ್ಣಗಾಗ್ಬಿಡುತ್ತೆ. ಬೇಡ ನಾವು ಮಿಕ್ಸಿ ಮಾಡ್ತೀವಿ ಅನ್ನೋಂತವ್ರು ಮಿಕ್ಸಿ ಕೂಡ ಮಾಡ್ಕೋಬಹುದು. ಮಿಕ್ಸಿಗೆ ಹಸಿ ಮೆಣಸಿನಕಾಯಿ, ನಲ್ಲಿಕಾಯಿ ಹಾಕಿ ತರಿತರಿಯಾಗಿ ರುಬ್ಬಿ ತೆಕ್ಕೊಳ್ಳಿ. ಅದಕ್ಕೆ ನಾವು ಪುಡಿ ಮಾಡ್ಕೊಂಡಂತಹ ಜೀರಿಗೆ, ಸಾಸಿವೆ, ಮೆಂತೆ ಪುಡಿಯನ್ನ ಹಾಕಿ, ಬೇಕು ಅಂದ್ರೆ ನಿಂಬೆ ರಸವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂಚೂರು ಟೇಸ್ಟ್ ನೋಡಿ. ಯಾಕಂದ್ರೆ ಉಪ್ಪನ್ನ ಹೀರ್ಕೊಂಡಿರತ್ತೆ, ಹಾಗಾಗಿ ಉಪ್ಪು ಬೇಕು ಅನ್ಸಿದ್ರೆ ಮೇಲೆ ಚಿಟಿಕೆ ಉಪ್ಪನ್ನ ಉದುರಿಸ್ಕೋಬಹುದು. ಬೇಡ ಅಂದ್ರೆ ಉಪ್ಪು ಹಾಕುವಂತಹ ಅಗತ್ಯ ಬೀಳೋದೇ ಇಲ್ಲ. ನಂತರ ನಾವೇನ್ ಸುಲ್ದಿಟ್ಕೊಂಡಿರ್ತೀವಿ ಆ ಬೆಳ್ಳುಳ್ಳಿ ಎಸಳನ್ನ ಕೂಡ ಒಂದೊಂದ್ ಚೂರ್ ಜಜ್ಕೊಳ್ಳಿ. ಅಂದ್ರೆ ಬೆಳ್ಳುಳ್ಳಿಯನ್ನ ನಾವು ಜಜ್ಕೊಂಡ್ವಿ ಅಂದ್ರೆ ಅದ್ರ ಘಮ ಹೆಚ್ಚಾಗುತ್ತೆ ಅಂತ. ಈಗ ಒಂದು ಸೌಟಲ್ಲಿ ಎಣ್ಣೆಯನ್ನ ಹಾಕಿ ಕಾದ ನಂತರ ಸಾಸಿವೆ, ಇಂಗು, ಜಜ್ಜಿದ ಬೆಳ್ಳುಳ್ಳಿಯನ್ನ ಹಾಕಿ ಸ್ವಲ್ಪ ಹುರ್ಕೊಳ್ಳಿ. ಬೆಳ್ಳುಳ್ಳಿ ಗರಿ ಗರಿ ಆಗ್ಬೇಕು. ಆ ರೀತಿ ಹುರ್ಕೊಂಡು ಈ ಚಟ್ನಿಗೆ ಬೆರೆಸಿ. ಚಿಟಿಕೆ ಅರಿಶಿನ ಬೇಕಾದ್ರೆ ಹಾಕೋಬಹುದು.
ಇಲ್ಲ ಅಂತಂದ್ರೆ ಹಾಗೆ ಕೂಡ ನಾವು ಈ ಚಟ್ನಿಯನ್ನ ತಯಾರು ಮಾಡ್ಕೋಬಹುದು, ಏನ್ ತೊಂದ್ರೆ ಇಲ್ಲ. ಬೆರ್ಸಿ ಇದನ್ನ ಚಪಾತಿ, ರೊಟ್ಟಿ, ಅನ್ನ ಯಾವುದ್ರ ಜೊತೆಗೆ ಬೇಕಾದ್ರೂ ನಾವು ತಿನ್ಬಹುದು. ತುಂಬಾ ಅಂದ್ರೆ ತುಂಬಾ ರುಚಿ ಇರುತ್ತೆ. ಮತ್ತೆ ಇನ್ನೊಂದೇನಂದ್ರೆ ಇದನ್ನ ನಾವು ಬಾಣಂತಿಯರಿಗೆ ಕೂಡ ಧಾರಾಳವಾಗಿ ಕೊಡಬಹುದು. ಮತ್ತೆ ಒಗ್ಗರಣೆಗೆ ನಾವು ಅಡಿಗೆ ಎಣ್ಣೆನೆ ಹಾಕೋಬೇಕು ಅಂತೇನಿಲ್ಲ, ಕೊಬ್ಬರಿ ಎಣ್ಣೆಯಲ್ಲಿ ಕೂಡ ಒಗ್ಗರಣೆ ಮಾಡಬಹುದು. ತುಂಬಾ ಅಂದ್ರೆ ತುಂಬಾ ವಿಭಿನ್ನವಾದಂತಹ ರುಚಿಯನ್ನ ಕೊಡುತ್ತೆ ಕೊಬ್ಬರಿ ಎಣ್ಣೆ. ನಿಮಗೆ ಗೊತ್ತಿರೋ ಹಾಗೆ ಯಾವ ರೀತಿ ಒಗ್ಗರಣೆ ಬೇಕಾರ ಮಾಡ್ಕೊಂಡು ಈ ಚಟ್ನಿ ಜೊತೆಗೆ ಬೆರೆಸ್ಕೊಂಡು ನಾವು ಸವಿಬಹುದು. ಬೆಟ್ಟದ ನೆಲ್ಲಿಕಾಯಿ ಚಟ್ನಿ ಹೇಗಿತ್ತು ಅನ್ನೋದನ್ನ air.bdvt@gmail.com ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಧಾರವಾಡದ ಪೇಡ, ನೀ ದೋಸೆ ಕರಾವಳಿ, ನೀ ನಿಪ್ಪಟ್ಟು ಪಿಟ್ಟು, ಮಾಮ ಮಲೆನಾಡ ಪತ್ರೊಡೆ. ಇದುವರೆಗೂ ಅಡುಗೆ ಆರೋಗ್ಯ, ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ FM 103.5 ಮೆಗಾಹರ್ಟ್ಸ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.